ಆಧುನಿಕ ಭಾರತದ ಪಿತಾಮಹ ನೆಹರು ಅಲ್ಲ, ಕೃಷ್ಣರಾಜ ಒಡೆಯರ್ ಅವರು ಅನ್ನೋದಕ್ಕೆ ಇಲ್ಲಿದೆ ಸಾಕಷ್ಟು ಉದಾಹರಣೆ. ಆಧುನಿಕ ಭಾರತದ ನಿರ್ಮಾಣಕ್ಕೆ ಕೃಷ್ಣರಾಜ ಒಡೆಯರ್ ಅವರು ನೀಡಿದ ಕೊಡುಗೆ ಒಂದೆರಡಲ್ಲ. HAL ಅನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದು ಅದು ಮೈಸೂರಿನ ಒಡೆಯರ್ ಅವರು. ಮಿಂಟೋ ಕಣ್ಣಿನ ಆಸ್ಪತ್ರೆ, HAL, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸೇರಿದಂತೆ ಇನ್ನೂ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ. ಶಿಕ್ಷಣ, ಸಾಹಿತ್ಯ, ವಾಣಿಜ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ. ಸಾಧಾರಣ ನಗರವಾಗಿದ್ದ ಬೆಂಗಳೂರು ಇವತ್ತು ಬೃಹತ್ ನಗರವಾಗಿ ಬೆಳೆದು ನಿಂತಿರೋದಕ್ಕೆ ಕಾರಣನೇ ಮೈಸೂರಿನ ಒಡೆಯರ್. ನಮಸ್ಕಾರ. ಕರ್ನಾಟಕದ HAL ಅನ್ನ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿಸಿ ಅಂತ ಹೇಳಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮೊನ್ನೆ ಅಷ್ಟೇ ಹೇಳಿದ್ರು. ಈ ವಿಚಾರ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನಾಯ್ಡು ಅವರು ಇಷ್ಟು ಹೇಳಿದ್ದೇ ತಡ, ಅದೆಲ್ಲ ಆಗಲ್ಲ, HAL ಕರ್ನಾಟಕದಲ್ಲಿರೋದು, ಅದು ಕರ್ನಾಟಕಕ್ಕೆ ಸೇರಿದ್ದು, ನಾವು ಅದನ್ನ ಆಂಧ್ರ ಪ್ರದೇಶಕ್ಕೆ ಕೊಡಲ್ಲ, ಶಿಫ್ಟ್ ಮಾಡಿಸಲ್ಲ ಅಂತ ಹೇಳಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ಸಿಗರು ಚಂದ್ರಬಾಬು ನಾಯ್ಡು ಅವರ ವಿರುದ್ಧನೇ ತಿರುಗಿ ಬಿದ್ರು. ಕರ್ನಾಟಕದ ಪರವಾಗಿಯೇ ಧ್ವನಿಯನ್ನ ಎತ್ತಿದ್ರು. ಈ ಕಾಂಗ್ರೆಸ್ಸಿಗರು ಇಷ್ಟೆಲ್ಲ ಹೈ ಡ್ರಾಮಾ ಮಾಡಿದ್ದು ಅತ್ತ ಕಡೆಯಿಂದ ಚಂದ್ರಬಾಬು ನಾಯ್ಡು ಅವರು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ರು. ಏನಂತ ಕ್ಲಾರಿಫಿಕೇಶನ್ ಕೊಟ್ರು ಅಂತ ಹೇಳಿದ್ರೆ, ನಾನು ಬೆಂಗಳೂರಿನಲ್ಲಿರುವ ಅಂದ್ರೆ ಕರ್ನಾಟಕದಲ್ಲಿರುವ HAL ಅನ್ನ ಆಂಧ್ರಕ್ಕೆ ಕಳಿಸಿ ಅಂತ ಹೇಳಿಲ್ಲ, ಅದರ ಬದಲಾಗಿ ಅಡಿಷನಲ್ ಆಗಿ ಒಂದನ್ನ ನಮ್ಗೆ ಕಳಿಸಿಕೊಡಿ ಅಂತ ಕೇಳಿದಷ್ಟೇ ಅಂತ ಹೇಳಿದ್ರು. ಸೊ ಈ ವಿಚಾರ ಅಲ್ಲಿಗೆ ಕ್ಲಿಯರ್ ಆಯ್ತು, ಅಲ್ಲಿಗೆ ಮುಗೀತು. ವಿಚಾರ ಮುಗ್ದ್ರೆ ಏನಂತೆ, ಈ ಕಾಂಗ್ರೆಸ್ಸಿಗರು ಅದರಲ್ಲೂ ತಮ್ಮ ದೊಡ್ಡಸ್ತಿಕೆಯನ್ನ ತೋರಿಸಿಕೊಳ್ಳೋದಕ್ಕೆ ಹೊರಟರು. ನಾಯ್ಡು ಅವರು ಈ ರೀತಿ ಹೇಳಿದ್ದೇ ತಡ ಇದನ್ನ ಕೇಳಿಸಿಕೊಂಡಂತಹ ನಮ್ಮ DK ಶಿವಕುಮಾರ್ ಅವರು ಏನ್ ಹೇಳಿದ್ರು ಗೊತ್ತಾ? HAL ಅನ್ನ ಯಾವುದೇ ಬಿಜೆಪಿ ಸರ್ಕಾರವೂ ನಿರ್ಮಾಣ ಮಾಡಿದ್ದಲ್ಲ, ಬದಲಾಗಿ ನೆಹರು ಅವರೇ ನಮ್ಮ ಕರ್ನಾಟಕದ ಸಾಮರ್ಥ್ಯವನ್ನ ಗುರುತಿಸಿ ಬೆಂಗಳೂರಿನಲ್ಲಿ ಈ HAL ಅನ್ನ ಸ್ಥಾಪಿಸಿದ್ರು ಅಂತ ಹೇಳಿದ್ರು. ನೆಹರು ಕೊಟ್ಟ HAL ಅನ್ನ ನಾವು ಹೇಗೆ ನಿಮ್ಗೆ ಕೊಡೋದಕ್ಕೆ ಸಾಧ್ಯ? ಇದು ಕರ್ನಾಟಕಕ್ಕೆ ನೆಹರು ಅವರು ಕೊಟ್ಟ ದೊಡ್ಡ ಕೊಡುಗೆ ಅಂತ ಹೇಳಿದ್ರು. ಆದ್ರೆ ಕಾಂಗ್ರೆಸ್ಸಿಗರ ಈ ಬೂಟಾಟಿಕೆಯ ಮಾತನ್ನ ಮೈಸೂರಿನ MP ಯದುವೀರ ಒಡೆಯರ್ ಅವರು, ನೆಹರು ಅವರೇನು HAL ಅನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದಲ್ಲ, ಬದಲಾಗಿ ಅದನ್ನ ಕೊಟ್ಟಿದ್ದು ಮೈಸೂರಿನ ಮಹಾರಾಜರು ಅಂತ ಹೇಳಿ ಹಿಂದೆ ನಡೆದಂತಹ ಘಟನೆಯನ್ನೆಲ್ಲ ಕಾಂಗ್ರೆಸ್ಸಿಗರಿಗೆ ನೆನಪಿಸಿದ್ರು. ಈ ಮೂಲಕವಾಗಿ ಕಾಂಗ್ರೆಸ್ಸಿಗರ ಬಾಯಿ ಮುಚ್ಚಿಸಿದ್ರು. ಅಷ್ಟಕ್ಕೂ ಯದುವೀರ ಒಡೆಯರ್ ಅವರು ಏನ್ ಹೇಳಿದ್ರು ಒಂದ್ಸಲ ನೋಡಿ. ಉಪಮುಖ್ಯಮಂತ್ರಿನೂ ಕೂಡ ಹೇಳಿದ್ದಾರೆ ನೆಹರು ಅವರ ಕೊಡುಗೆ ಅಂತ. ಅದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು, ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟು ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು, ವಾಲ್ಚಂದ್ ಮತ್ತು ತಜ್ಞರು. ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಸಹ ನಮ್ಮ ಮೈಸೂರು ಗೌರ್ಮೆಂಟಿಂದಾನೇ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡಲೇಬಾರ್ದು ಅಂತ ಇಂಡಿಪೆಂಡೆನ್ಸ್ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತೀವಿ. 2ನೇ ವಿಶ್ವ ಯುದ್ಧದಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು HAL ಅನ್ನು ಕೂಡ ಕೊಟ್ಟಿದೆ. ನಂತರ ಭಾರತದ ಇತಿಹಾಸದಲ್ಲೂ, ಸ್ವಾತಂತ್ರ್ಯ ಆಗಿರ್ತಕ್ಕಂಥ ಇತಿಹಾಸದಲ್ಲೂ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಸೊ ಇದು ಮೂಲ ಕನ್ನಡಿಗರ ಒಂದು ನಾಯಕತ್ವದಿಂದನೇ ಬೆಳೆದಿರೋ ಸಂಸ್ಥೆ. ಇದನ್ನ ಉಪಮುಖ್ಯಮಂತ್ರಿನೂ ಕೂಡ ಗುರುತಿಸಬೇಕಾಗಿದೆ. ಆಧುನಿಕ ಕರ್ನಾಟಕದ, ಅದರಲ್ಲೂ ಆಧುನಿಕ ಭಾರತಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನ ನೀಡಿದ್ದು ಯಾರು? ಅದು ಮೈಸೂರಿನ ಮಹಾರಾಜರು. ಮೈಸೂರಿನ ಮಹಾರಾಜರು ಭಾರತಕ್ಕೆ ಏನೆಲ್ಲ ಕೊಡುಗೆಯನ್ನ ಕೊಟ್ಟರು ಅನ್ನುವಂತಹ ಮಾಹಿತಿ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಸೊ ಆಧುನಿಕ ಭಾರತದ ಪಿತಾಮಹ ನೆಹರು ಅಲ್ಲ, ಅದು ಮೈಸೂರಿನ ಒಡೆಯರ್ ಅನ್ನೋದಕ್ಕೆ ಕೆಲವೊಂದಿಷ್ಟು ಮಾಹಿತಿಗಳನ್ನ, ಉದಾಹರಣೆಗಳನ್ನ ನಾನು ಕೊಡ್ತೇನೆ. 1902ರಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಸಿಂಹಾಸನವನ್ನೇರಿದಾಗ ಬೆಂಗಳೂರು ಬರೀ ಒಂದು ಸಣ್ಣ ನಗರವಾಗಿತ್ತು, ಸಾಧಾರಣ ನಗರವಾಗಿತ್ತು. ಇಲ್ಲಿನ ಜನಸಂಖ್ಯೆ ಕೇವಲ 1,62,000 ಮಾತ್ರ ಇತ್ತು. ಆದರೆ ಒಡೆಯರವರ ಆಡಳಿತದಲ್ಲಿ ಪುಟ್ಟ ನಗರವಾಗಿದ್ದ, ಸಾಧಾರಣ ನಗರವಾಗಿದ್ದಂತಹ ಬೆಂಗಳೂರು ಬೃಹತ್ ನಗರವಾಗಿ, ದೊಡ್ಡ ನಗರವಾಗಿ ಬೆಳೆಯಿತು. ನಾವೀನ್ಯತೆಯ ಕೇಂದ್ರವಾಗಿತ್ತು. 1905ರಲ್ಲಿ ಇಡೀ ಏಷ್ಯಾದಲ್ಲೇ ಬೀದಿ ದೀಪಗಳನ್ನ ಹೊಂದಿದ್ದಂತಹ ನಗರ ಯಾವುದು ಅಂತ ಕೇಳಿದ್ರೆ ಅದು ಬೆಂಗಳೂರಾಗಿತ್ತು. 1905ರಲ್ಲಿ ನಿರ್ಮಿಸಿದಂತಹ ಈ ಬೀದಿ ದೀಪಗಳು ಇಂದಿಗೂ ಕೂಡ KR ಮಾರ್ಕೆಟ್ನಲ್ಲಿದೆ. ಮೈಸೂರಿನ ಮಹಾರಾಜರು ತನ್ನ ಸಂಸ್ಥಾನವನ್ನ, ತನ್ನ ಪ್ರದೇಶಗಳನ್ನ ಅಭಿವೃದ್ಧಿ ಪಡಿಸೋದನ್ನ ಅಲ್ಲಿಗೆ ನಿಲ್ಲಿಸಲಿಲ್ಲ. 1903ರಿಂದ 1913ರವರೆಗೆ ವಿಶ್ವದಲ್ಲೇ ಅತ್ಯಂತ ಹಳೆಯ ಮತ್ತು ವಿಶೇಷ ಕಣ್ಣಿನ ಆಸ್ಪತ್ರೆಗಳಲ್ಲಿ ಒಂದಾದ ಮಿಂಟೋ ಕಣ್ಣಿನ ಆಸ್ಪತ್ರೆಯನ್ನ ಒಡೆಯರವರು ಸ್ಥಾಪಿಸಿದ್ರು. ಈ ಆಸ್ಪತ್ರೆಯನ್ನ ನೋಡಿದಂತ ಹೈದರಾಬಾದಿನ ನಿಜಾಮರೇ ಆಶ್ಚರ್ಯಕ್ಕೊಳಗಾಗಿದ್ರು.
ಮೈಸೂರಿನ ಮಹಾರಾಜರು ಶಿಕ್ಷಣ ಕ್ಷೇತ್ರಕ್ಕೂ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ರು. ಶಿಕ್ಷಣ ಕ್ಷೇತ್ರದತ್ತನೂ ತಮ್ಮ ದೃಷ್ಟಿಯನ್ನ ಹರಿಸಿದ್ರು. 1909 ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ನಿರ್ಮಿಸಿದ್ರು. ಇದಕ್ಕೆ ತಮ್ಮದೇ ಜಾಗ ಮತ್ತು ಕೆಲವೊಂದಿಷ್ಟು ಫಂಡ್ಗಳನ್ನ ನೀಡಿದ್ರು. ಐಐಟಿ ನಿರ್ಮಾಣ ಆಗೋದಕ್ಕೂ 44 ವರ್ಷ ಮೊದಲೇ ಬೆಂಗಳೂರಿನಲ್ಲಿ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ನಿರ್ಮಿಸಿದ್ರು. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ HAL ಅನ್ನ ಸ್ಥಾಪಿಸಿದ್ರು. 1916 ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿದ್ರು. ಶಿವನ ಸಮುದ್ರದಲ್ಲಿ ಮೊಟ್ಟ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಸ್ಥಾಪಿಸಿದ್ರು. ಇದು ಏಷ್ಯಾದಲ್ಲೇ ಮೊಟ್ಟ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿತ್ತು. ತನ್ನ ಆಳ್ವಿಕೆಯ ಸಮಯದಲ್ಲಿ ಕೃಷ್ಣರಾಜಸಾಗರ ಡ್ಯಾಮ್ ಅನ್ನ ನಿರ್ಮಿಸಿದ್ರು. ಈ ಡ್ಯಾಮ್ ಈಗಲೂ ಕೂಡ ಮೈಸೂರು, ಮಂಡ್ಯ ಮತ್ತು ಬೆಂಗಳೂರಿನ ಪ್ರದೇಶಗಳಿಗೆ ನೀರನ್ನ ಸಪ್ಲೈ ಮಾಡ್ತಾ ಇದೆ. ಆಹಾರ ಭದ್ರತೆಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ನಾಗರಹೊಳಿ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮತ್ತು ಭಾರತದ ಅತ್ಯಂತ ಹಳೆಯ ಮೃಗಾಲಯಗಳಲ್ಲಿ ಒಂದಾದ ಮೈಸೂರು ಮೃಗಾಲಯಗಳನ್ನು ಸ್ಥಾಪಿಸುವ ಮೂಲಕವಾಗಿ ವನ್ಯಜೀವಿ ಸಂರಕ್ಷಣೆಗೆ ಉತ್ತೇಜನವನ್ನ ನೀಡಿದ್ರು. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಉತ್ತೇಜಿಸುವ ಸಲುವಾಗಿ ಶಾಸ್ತ್ರೀಯ ಸಂಗೀತ, ಸಾಹಿತ್ಯ ಮತ್ತು ನೃತ್ಯಕ್ಕೆ ಉತ್ತೇಜನವನ್ನ ನೀಡಿದ್ರು. ಗ್ರಂಥಾಲಯಗಳನ್ನ ಸ್ಥಾಪಿಸಿದ್ರು. ಕನ್ನಡದ ಮಹಾಕಾವ್ಯ ಕುಮಾರವ್ಯಾಸ ಭಾರತದಂತಹ ಕೃತಿಗಳನ್ನ ಪ್ರಕಟಿಸುವ ಮೂಲಕವಾಗಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನ ನೀಡಿದ್ರು. ಸಾಂಪ್ರದಾಯಿಕ ಭಾರತೀಯ ವೈದ್ಯಕೀಯ ವ್ಯವಸ್ಥೆಯಾದ ಆಯುರ್ವೇದಕ್ಕೆ ಉತ್ತೇಜನವನ್ನ ನೀಡುವ ಮೂಲಕ ಸಿದ್ಧ ಮತ್ತು ಯುನಾನಿ ಔಷಧದ ಬೆಳವಣಿಗೆಗೆ ಉತ್ತೇಜನವನ್ನ ನೀಡಿದ್ರು. ಚನ್ನಪಟ್ಟಣದಲ್ಲಿರುವ ರೇಷ್ಮೆ ಸಂಶೋಧನಾ ಕೇಂದ್ರ, ಸೋಪು ಕಾರ್ಖಾನೆ, ಶ್ರೀಗಂಧದ ಎಣ್ಣೆ ಕಾರ್ಖಾನೆ, ಮೈಸೂರು ಬ್ಯಾಂಕ್ ಮತ್ತು ಭದ್ರಾವತಿಯಲ್ಲಿ ಉಕ್ಕಿನ ಕಾರ್ಖಾನೆ ಸೇರಿದಂತೆ ಪ್ರಮುಖ ಕಾರ್ಖಾನೆಗಳನ್ನ ನಿರ್ಮಿಸಿದ್ರು. ಕೃಷ್ಣರಾಜ ಒಡೆಯರವರು ನೆಹರು ಅವರಂತೆ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನ ಬದಿಗಿಡ್ಲಿಲ್ಲ. ಬದಲಾಗಿ ಒಡೆಯರವರು ಹಿಂದೂ ಸಂಪ್ರದಾಯದ ಪೋಷಕರಾಗಿದ್ರು. ಕೃಷ್ಣರಾಜ ಒಡೆಯರವರು ಅವತ್ತು ತಮ್ಮ ಅವಿರತ ಪ್ರಯತ್ನದಿಂದ, ತನ್ನ ಮುಂದಾಲೋಚನೆಯಿಂದ ಭಾರತದ ಭವಿಷ್ಯಕ್ಕೆ ದೊಡ್ಡ ಅಡಿಪಾಯವನ್ನೇ ಹಾಕಿದ್ರು. ಸೊ ಈ ಎಲ್ಲ ಉದಾಹರಣೆಗಳನ್ನ ನೋಡ್ತಾ ಇದ್ರೆ ಆಧುನಿಕ ಭಾರತದ ಪಿತಾಮಹ ನೆಹರು ಅಲ್ಲ, ಬದಲಾಗಿ ಮೈಸೂರಿನ ಒಡೆಯರ್ ಅನ್ನುವಂಥದ್ದು ನಿಮಗೆ ಖಚಿತ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.